ವೀಕ್ಷಕರೇ, 2021 ಮೇ 28ನೇ ತಾರೀಕು ಸಂಜೆ ಸುಮಾರು 5 ಗಂಟೆಗೆ ರಾಜಸ್ಥಾನದ ಭರತ್ಪುರ್ ಪ್ರದೇಶದಲ್ಲಿ ದಾಖಲಾದಂತ ಸಿಸಿಟಿವಿ ದೃಶ್ಯಾವಳಿಯಲ್ಲಿ ಡಾಕ್ಟರ್ ಸುದೀಪ್ ಗುಪ್ತಾ ತಮ್ಮ ಪತ್ನಿ ಡಾಕ್ಟರ್ ಸೀಮಾ ಗುಪ್ತಾ ಅವರೊಂದಿಗೆ ಜಹಾರಾವೀರ್ ಬಾಬಾ ಅವರನ್ನ ಭೇಟಿ ಮಾಡೋದಕ್ಕೆ ಕಪ್ಪು ಹುಂಡೈ ಕ್ರೇಟಾ ಕಾರ್ನಲ್ಲಿ ಹೋಗ್ತಿರೋದು ದಾಖಲಾಗಿದೆ. ಕೊರೋನಾದ ಕಾರಣಕ್ಕಾಗಿ ರಸ್ತೆಗಳು ನಿರ್ಜನವಾಗಿದ್ವು. ಡಾಕ್ಟರ್ ಸುದೀಪ್ ಅವರು ರಾಧಾ ಚೌಕ್ ಕಡೆಗೆ ಹೋಗ್ತಿದ್ದಾಗ ನಂಬರ್ ಪ್ಲೇಟ್ ಇಲ್ಲಿರುವಂತ ಒಂದು ಕಪ್ಪು ಸ್ಪ್ಲೆಂಡರ್ ಬೈಕ್ ನಲ್ಲಿ ಬಂದಂತ ಇಬ್ರು ವ್ಯಕ್ತಿಗಳು ವೈದ್ಯರ ಕಾರನ್ನ ಓವರ್ಟೇಕ್ ಮಾಡಿ ಅವರನ್ನ ತಡೆದು ನಿಲ್ಲಿಸಿದ್ರು. ಹಿಂಬದಿಯ ಸವಾರ ಮುಖಕ್ಕೆ ಕೆಂಪು ಸ್ಕಾರ್ಫ್ ಅನ್ನ ಸುತ್ತಕೊಂಡಿದ್ದ. ಬೈಕನ್ನ ಓಡಿಸ್ತಿದ್ದ ಮುಖವನ್ನ ಮುಚ್ಕೊಂಡಿರ್ಲಿಲ್ಲ. ವೈದ್ಯ ದಂಪತಿಗಳ ಕಾರು ನಿಂತ ತಕ್ಷಣ ಇಬ್ರು ಇಳಿದು ನೇರವಾಗಿ ಚಾಲಕನ ಸೀಟಿನತ್ತ ಹೋಗ್ತಾರೆ. ಅವ್ರ ಜೊತೆ ಮಾತನಾಡೋದಕ್ಕೆ ಡಾಕ್ಟರ್ ಸುದೀಪ್ ಗ್ಲಾಸ್ ಅನ್ನ ಕೆಳಗಡೆ ಇಳಿಸ್ತಿದ್ದ ಹಾಗೇನೆ ಮುಖಕ್ಕೆ ಕೆಂಪು ಬಟ್ಟೆಯನ್ನ ಕಟ್ಕೊಂಡಿದ್ದವನು ಅವರತ್ತ ಗನ್ನನ್ನ ಗುರಿಯಿಟ್ಟು ಸೀದಾ ಅವ್ರ ತಲೆಗೆ ಶೂಟ್ ಮಾಡಿದ್ದ. ನಂತರ ಪಕ್ಕದಲ್ಲಿ ಕೂತಿದಂತ ಸೀಮರವರೆಗೂ ಅವನು ಶೂಟ್ ಮಾಡಿದ. ಅದಾದ್ಮೇಲೆ ಸುಮಾರು 7 ರಿಂದ 8 ಸುತ್ತು ಅವರತ್ತ ಗುಂಡನ್ನ ಹಾರಿಸಿ ಇಬ್ಬರು ಕೂಡ ಬೈಕನ್ನ ಹತ್ತಿ ಪರಾರಿಯಾಗೋದಿಕ್ಕೆ ಪ್ರಯತ್ನಿಸ್ತಾರೆ. ಸುತ್ತಲಿನ ಜನ ಇವರತ್ತ ಧಾವಿಸೋದಕ್ಕೆ ಮುಂದಾದಾಗ ಮತ್ತೆ ಗಾಳಿಯಲ್ಲಿ ಗುಂಡನ್ನ ಹಾರಿಸಿ ಅಲ್ಲಿಂದ ರಾಂಗ್ ಸೈಡ್ ನಲ್ಲಿ ಬೈಕನ್ನ ಚಲಾಯಿಸಿ ಅವರು ಎಸ್ಕೇಪ್ ಆಗ್ತಾರೆ. ವೀಕ್ಷಕರೇ, ಇದು ಮಾಮೂಲಿ ಶೂಟೌಟ್ ಅಂತೆ ಗೋಚರಿಸಿದ್ರು ಕೂಡ ಇದು ಸ್ವಲ್ಪ ಭಿನ್ನವಾಗಿದೆ. ಯಾಕೆಂದ್ರೆ ಇಲ್ಲಿ ಸತ್ತೋರೇನು ಸಾಚಗಳಲ್ಲ. ಈ ಒಂದು ಕೇಸಲ್ಲಿ ಒಬ್ಬ ಹುಡುಗನನ್ನ ಹೊರತುಪಡಿಸಿ ಬರುವಂತ ಎಲ್ಲಾ ಪಾತ್ರಧಾರಿಗಳೆಲ್ಲ ಕೂಡ ಒಂದಲ್ಲ ಒಂದು ರೀತಿ ತಪ್ಪನ್ನ ಮಾಡಿದವರೇನೆ. ಕೇವಲ 38 ಸೆಕೆಂಡ್ಗಳ ಅವಧಿಯಲ್ಲಿ ಹಾಡು ಹಗಲೇ ನಡೆಸಿದಂತ ಈ ಒಂದು ಶೂಟೌಟ್ ಇಡೀ ನಗರವನ್ನ ತಲ್ಲಣಗೊಳಿಸಿತ್ತು. ಕೊರೋನಾ ಮಹಾಮಾರಿ ಕಾರಣಕ್ಕೆ ಲಾಕ್ಡೌನ್ ಆಗಿ ರಸ್ತೆಗಳೆಲ್ಲ ಖಾಲಿ ಇವೆ. ಅಲ್ಲಲ್ಲಿ ಪೊಲೀಸರಿದ್ದಾರೆ. ರಸ್ತೆಯ ಉದ್ದಕ್ಕೂ ಸಿಸಿಟಿವಿಗಳು ಇದ್ದಾವೆ ಎಂಬುದನ್ನು ಕೂಡ ಲೆಕ್ಕಿಸದೆ ಆ ಇಬ್ರು ಈ ಒಂದು ಅಪರಾಧವನ್ನ ಎಸಗಿ ಅಲ್ಲಿಂದ ಪರಾರಿಯಾಗಿದ್ರು. ಅವರು ಹೋದ ನಂತರ ಅಲ್ಲಿದ್ದಂತ ಜನ ಎಲ್ಲ ಬಂದು ಕಾರ್ನತ್ತ ಸೇರಿದ್ರು. ಅಲ್ಲಿ ಹೋಗಿ ನೋಡಿದಾಗ ಡಾಕ್ಟರ್ ಸುದೀಪ್ ತಲೆಗೆ ಗುಂಡನ್ನ ಹೋಗ ಕಾರಣ ಸ್ಥಳದಲ್ಲಿ ಮೃತಪಟ್ರೆ ಡಾಕ್ಟರ್ ಸೀಮಾ ಇನ್ನೂ ಕೂಡ ಉಸಿರಾಡ್ತಿದ್ರು. ಅಷ್ಟರಲ್ಲಿ ಸ್ಥಳಕ್ಕೆ ಬಂದಂತ ಪೊಲೀಸರು ಡಾಕ್ಟರ್ ಸೀಮರನ್ನ ಆಸ್ಪತ್ರೆಗೆ ಕರ್ಕೊಂಡು ಹೋದ್ರು ಕೂಡ ಅವರು ದಾರಿ ಮಧ್ಯದಲ್ಲೇ ಸಾವನ್ನಪ್ಪಿದ್ರು. 38 ವರ್ಷದ ಸ್ತ್ರೀರೋಗ ತಜ್ಞೆ ಡಾಕ್ಟರ್ ಸೀಮಾ ಗುಪ್ತಾ 2015ರಲ್ಲಿ ರಾಜಸ್ಥಾನದ ಭರತ್ಪುರದಲ್ಲಿರುವಂತ ಡಾಕ್ಟರ್ ಶ್ರೀರಾಮ್ ಗುಪ್ತಾ ಸ್ಮಾರಕ ಆಸ್ಪತ್ರೆಯನ್ನ ಸ್ಥಾಪಿಸಿದ್ರು. ಡಾಕ್ಟರ್ ಸೀಮಾ ಅವರ ಪತಿ ಡಾಕ್ಟರ್ ಸುದೀಪ್ ಗುಪ್ತಾ ಕೆಲವೊಮ್ಮೆ ತಮ್ಮ ಪತ್ನಿ ಆಸ್ಪತ್ರೆಯಲ್ಲಿ ಮತ್ತು ಕೆಲವೊಂದ್ಸಾರಿ ರಾಜ್ ಬಹದ್ದೂರ್ ಸ್ಮಾರಕ ಆಸ್ಪತ್ರೆಯಲ್ಲಿ ರೋಗಿಗಳನ್ನ ನೋಡ್ತಿದ್ರು. ತಮ್ಮ ವೃತ್ತಿಪರ ಜೀವನದಲ್ಲಿ ಯಶಸ್ವಿ ಆಗಿದ್ದಂತ ಈ ದಂಪತಿ ತಮ್ಮ ವೈಯಕ್ತಿಕ ಜೀವನದಲ್ಲಿ ತುಂಬಾ ಸಂತೋಷವಾಗಿದ್ರು. ಅವರ ಇಬ್ರು ಮಕ್ಕಳು ಅವರ ಸಂತೋಷವನ್ನ ಇನ್ನಷ್ಟು ಹೆಚ್ಚಿಸಿದ್ರು. ಈ ವೈದ್ಯ ದಂಪತಿ ತಮ್ಮ ಕುಟುಂಬದೊಂದಿಗೆ ತಮ್ಮ ಆಸ್ಪತ್ರೆಯ ಮೇಲಿನ ಮಹಡಿಯಲ್ಲಿಯೇ ವಾಸ ಮಾಡ್ತಿದ್ರು. ಹೀಗಿರುವಾಗ ಡಾಕ್ಟರ್ ಶ್ರೀರಾಮ್ ಗುಪ್ತಾ ಸ್ಮಾರಕ ಆಸ್ಪತ್ರೆಯಲ್ಲಿ ಯಾವಾಗಲೂ ಚಿಕಿತ್ಸೆ ಪಡೆಯೋದಕ್ಕೆ ರೋಗಿಗಳ ದೊಡ್ಡ ಗುಂಪೆ ಇರ್ತಾ ಇದರಿಂದ ಡಾಕ್ಟರ್ ಸೀಮಾ ಅದನ್ನ ನಿರ್ವಹಿಸೋದಕ್ಕೆ ಸಮರ್ಥ ರಿಸೆಪ್ಷನಿಸ್ಟ್ ಹುಡುಕಾಟದಲ್ಲಿ ಇದ್ರು. ಇಲ್ಲೇ ನೋಡಿ, 21 ವರ್ಷದ ದೀಪಾ ಗುರ್ಜಾರ್ ಎಂಬಾಕೆ ಈ ಒಂದು ಕಥೆಗೆ ಎಂಟ್ರಿಯನ್ನ ಕೊಟ್ಟಿದ್ದು. ಧೋಲ್ಪುರ್ ನಗರದ ನಿವಾಸಿ ದೀಪಾ ಕೇವಲ 4 ವರ್ಷಗಳ ಹಿಂದೆ ಬಹಳ ಚಿಕ್ಕ ವಯಸ್ಸಿನಲ್ಲಿ ಮದುವೆಯಾಗಿದ್ರು. ಅವ್ರಿಗೆ ಶೌರ್ಯ ಎಂಬ 2 ವರ್ಷದ ಮಗ ಕೂಡ ಹುಟ್ಟಿದ್ದ. ಆಕೆ ಜೀವನದಲ್ಲಿ ಒಂದು ಕ್ಷಣ ಕೂಡ ಶಾಂತಿ ಇರಲಿಲ್ಲ. ಅವಳ ಗಂಡ ನಿರಂತರವಾಗಿ ಅವಳೊಂದಿಗೆ ಜಗಳವನ್ನ ಮಾಡ್ತಿದ್ದ. ಇದೇ ರೀತಿ ಒಂದ್ ದಿವಸ ಕೋಪದಿಂದ ಅವನು ದೀಪಾಳನ್ನ ಅವಳ ಮಗುವಿನೊಂದಿಗೆ ಮನೆಯಿಂದ ಹೊರಗಡೆ ಅಟ್ಟಿದ್ದ. ಆಗ ಈ ದೀಪ ತನ್ನ ಮಗ ಶೌರ್ಯನನ್ನ ಕರ್ಕೊಂಡು ಭರತ್ಪುರಕ್ಕೆ ಬಂದಿದ್ಲು. ಈ ಒಂದು ಆಸ್ಪತ್ರೆಯಲ್ಲಿ ರಿಸೆಪ್ಷನಿಸ್ಟ್ ಹುದ್ದೆ ಖಾಲಿ ಅಂತ ಗೊತ್ತಾಗಿ ಆಕೆ ಆ ಒಂದು ಕೆಲಸಕ್ಕೆ ಅರ್ಜಿಯನ್ನ ಹಾಕಿದ್ಲು. ಡಾಕ್ಟರ್ ಸೀಮಾ ದೀಪಾಳ ಕಥೆಯನ್ನ ಕೇಳಿದಾಗ ಆಕೆಯ ಬಗ್ಗೆ ಕರುಣೆ ಬಂತು. ಅವಳಿಗೆ ಸಹಾಯ ಮಾಡೋದಕ್ಕೆ ಅವಳನ್ನ ರಿಸೆಪ್ಷನಿಸ್ಟ್ ಆಗಿ ನೇಮಿಸ್ಕೊಂಡ್ರು. ದೀಪ ಕಷ್ಟಪಟ್ಟು ಮತ್ತು ಶ್ರದ್ಧೆಯಿಂದ ಕೆಲಸ ಮಾಡೋದಕ್ಕೆ ಶುರು ಮಾಡ್ತಾಳೆ. ಇದೇ ಒಂದು ಸಮಯದಲ್ಲಿ ಡಾಕ್ಟರ್ ಸುದೀಪ್ ತನ್ನ ರೋಗಿಗಳನ್ನ ನೋಡೋದಕ್ಕೆ ನಿಯಮಿತವಾಗಿ ಆ ಒಂದು ಆಸ್ಪತ್ರೆಗೆ ಭೇಟಿ ಕೊಡ್ತಿದ್ರು. ಆಗ ಹೊಸದಾಗಿ ಕೆಲಸಕ್ಕೆ ಸೇರಿದಂತ ಈ ದೀಪ ಅವರನ್ನ ಆಕರ್ಷಿಸಿದ್ಲು. ಮೊದಲು ಆಸ್ಪತ್ರೆಯಲ್ಲಿ ಮಾತು, ನಂತರ ಫೋನ್ನಲ್ಲಿ ಮಾತುಕತೆ, ಆಮೇಲೆ ಹೊರಗಡೆ ಭೇಟಿಯಾಗೋದಕ್ಕೆ ಶುರು ಮಾಡದಂತ ಇವ್ರ ಮಧ್ಯ ಬಿಡಿಸಲಾಗದಂತ ಬಂಧ ಬೆಳೆಯತೊಡಗಿತ್ತು. ಇವರು ಅದೆಷ್ಟೇ ಕದ್ದು ಮುಚ್ಚಿ ಭೇಟಿ ಮಾಡ್ತಾ ಇದ್ರು ಕೂಡ ಈ ಒಂದು ಸುದ್ದಿ ಡಾಕ್ಟರ್ ಸೀಮಾ ಅವ್ರಿಗೆ ತಲುಪಿತ್ತು. ಆಗ ಅವರು ದೃಢವಾಗಿ ತನ್ನ ಪತಿ ಎದುರು ನಿಂತು ಈ ಒಂದು ಅಧ್ಯಾಯವನ್ನ ಇಲ್ಲಿಗೆನೆ ಕೊನೆಗೊಳಿಸೋದಕ್ಕೆ ಅವರು ತಾಕೀತ್ ಮಾಡಿದ್ರು. ಆದ್ರೆ ಸ್ವಲ್ಪ ಸಮಯದವರೆಗೂ ಇವರಿಬ್ಬರ ನಡುವೆ ಅಂತರ ಉಳಿತಾದ್ರು. ಕ್ರಮೇಣ ಸುದೀಪ್ ಮತ್ತು ದೀಪ ಮತ್ತೆ ಒಬ್ಬರನ್ನೊಬ್ಬರು ಭೇಟಿಯಾಗೋದಕ್ಕೆ ಶುರು ಮಾಡಿದ್ರು. ಈ ಒಂದು ಸುದ್ದಿ ಮತ್ತೆ ಡಾಕ್ಟರ್ ಸೀಮಾಗೆ ತಲುಪಿದಾಗ ಅವರ ತಾಳ್ಮೆಯ ಮಿತಿ ಕೊನೆಗೊಂಡಿತ್ತು. ತಮ್ಮ ಮತ್ತು ಮಕ್ಕಳ ಭವಿಷ್ಯದ ದೃಷ್ಟಿಯಿಂದ ಡಾಕ್ಟರ್ ಸೀಮಾ ಒಂದು ಕಠಿಣ ನಿರ್ಧಾರವನ್ನು ತಗೊಂಡು ದೀಪಾಳನ್ನ ಕೆಲಸದಿಂದ ತೆಗೆದುಹಾಕ್ತಾರೆ. ಈ ದೀಪ ಆಸ್ಪತ್ರೆಯಿಂದ ದೂರ ಇದ್ರೆ ಡಾಕ್ಟರ್ ಸುದೀಪ್ ಮತ್ತು ಆಕೆ ಭೇಟಿ ಕೊನೆಗೊಳ್ಳುತ್ತೆ ಅಂತ ಈ ಡಾಕ್ಟರ್ ಸೀಮಾ ಭಾವಿಸಿದ್ರು. ಆದ್ರೆ ಇದು ಕೇವಲ ಅವರ ತಪ್ಪು. ಏಕೆಂದ್ರೆ ಡಾಕ್ಟರ್ ಸೀಮಾ ದೀಪಾಳನ್ನ ಆಸ್ಪತ್ರೆಯಿಂದ ದೂರ ಇಡೋದಕ್ಕೆ ಸಾಧ್ಯವಾಯಿತೇ ಹೊರತು ಡಾಕ್ಟರ್ ಸುದೀಪ್ ರವರ ಜೀವನದಿಂದ ಅಲ್ಲ. ಆಗ ಸುದೀಪ್ ಮತ್ತು ದೀಪ ರಹಸ್ಯವಾಗಿ ಭೇಟಿಯಾಗೋದಕ್ಕೆ ಶುರು ಮಾಡ್ತಾರೆ. ಆ ದೀಪ ಆಸ್ಪತ್ರೆಯಿಂದ ಹೊರ ಹೋದ್ಮೇಲೆ ಆಕೆಯ ಖರ್ಚುಗಳನ್ನೆಲ್ಲ ಈ ಡಾಕ್ಟರ್ ಸುದೀಪ್ ಅವರೇ ನೋಡ್ಕೊಳ್ತಿದ್ರು. ಈ ದೀಪಾಳ ಮಗ ಶೌರ್ಯನ ಸ್ಕೂಲ್ ಫೀಸನ್ನ ಕಟ್ಟೋದ್ರಿಂದ ಹಿಡಿದು ಎಲ್ಲವನ್ನೂ ಕೂಡ ಆತನೇ ನೋಡ್ಕೊಳ್ತಿದ್ದ.
ಈ ಸಲ ಇದ್ಯಾವುದೂ ಕೂಡ ಡಾಕ್ಟರ್ ಸೀಮಾರ ಗಮನಕ್ಕೆ ಬರಲೇ ಇಲ್ಲ. ಕಾಲಕ್ರಮೇಣ ದೀಪಾ ಮತ್ತು ಸುದೀಪ್ ನಡುವಿನ ಆತ್ಮೀಯತೆ ಎಷ್ಟರ ಮಟ್ಟಿಗೆ ಬೆಳೀತು ಅಂದ್ರೆ ಅವರ ಸಂಬಂಧ ಗಂಡ ಮತ್ತು ಹೆಂಡತಿಯ ಸಂಬಂಧದಂತೆ ಆಯಿತು. ಆಗ ಈ ದೀಪಾ ತನ್ನ ಮಗುವಿನ ಜೊತೆ ಆರಾಮಾಗಿ ಬದುಕೋದಿಕ್ಕೆ ಸುದೀಪ್ ಬಳಿ ಒಂದು ಪ್ರತ್ಯೇಕ ಮನೆ ಬೇಕು ಅಂತ ಕೇಳೋದಿಕ್ಕೆ ಶುರು ಮಾಡಿದ್ಲು. ಆಗ ಡಾಕ್ಟರ್ ಸುದೀಪ್ 2018ರಲ್ಲಿ ತನ್ನ ಪತ್ನಿ ಡಾಕ್ಟರ್ ಸೀಮಾ ಹೆಸರಲ್ಲಿ ತಗೊಂಡಿದ್ದಂತ ಭರತ್ಪುರದ ಐಷಾರಾಮಿ ಸೂರ್ಯ ಸಿಟಿ ಟೌನ್ಶಿಪ್ ನಲ್ಲಿ ಇದ್ದಂತ ಒಂದು ದೊಡ್ಡ ವಿಲ್ಲಾವನ್ನೇ ಆಕೆಗೆ ಬಿಟ್ಕೊಟ್ಟಿದ್ದ. ನಂತರ ಈ ಡಾಕ್ಟರ್ ಸುದೀಪ್ ತನ್ನ ಹೆಂಡತಿ ಡಾಕ್ಟರ್ ಸೀಮಾಗೆ ಈ ಒಂದು ಮನೆಯನ್ನ ಬ್ಯಾಂಕ್ ಮ್ಯಾನೇಜರ್ ಒಬ್ಬರಿಗೆ ಬಾಡಿಗೆ ಕೊಡೋದಾಗಿ ಹೇಳಿದ್ದ. ಆ ಒಂದು ಸಮಯದಲ್ಲಿ ಹೇಳದಂತ ಆ ಒಂದು ಸುಳ್ಳು ನಂತರ ಒಂದು ಸಂಬಂಧವನ್ನ ಮಾತ್ರ ಅಲ್ಲ, ಅನೇಕ ಜೀವಗಳನ್ನ ನಾಶ ಮಾಡುವಂತ ಕಿಡಿಯಾಗಿ ಪರಿಣಮಿಸುತ್ತೆ ಅಂತ ಆತ ಯಾವತ್ತೂ ಕೂಡ ಅನ್ಕೊಂಡಿರ್ಲಿಲ್ಲ. ದೀಪಾ ಈಗ ತನ್ನ ಮಗುವಿನೊಂದಿಗೆ ಐಷಾರಾಮಿ ವಿಲ್ಲಾದಲ್ಲಿ ವಾಸ ಮಾಡ್ತಿದ್ಲು. ಡಾಕ್ಟರ್ ಸುದೀಪ್ ಮತ್ತು ಆಕೆನೆ ಅಲ್ಲಿ ತಮ್ಮ ಸಂಬಂಧವನ್ನ ಮುಂದುವರಿಸಿದ್ರು. ಕೆಲ ದಿವಸಗಳ ಮೇಲೆ ಈ ದೀಪಾ ತನ್ನ ಮಗ ಶೌರ್ಯನ ಭವಿಷ್ಯದ ಬಗ್ಗೆ ಚಿಂತೆ ಮಾಡೋದಕ್ಕೆ ಶುರು ಮಾಡ್ತಾಳೆ. ಅದಕ್ಕಾಗಿ ಡಾಕ್ಟರ್ ಸುದೀಪ್ಗೆ ಹೊಸ ಬೇಡಿಕೆನ ಆಕೆ ಇಟ್ಟಿದ್ಲು. ನನ್ಗಾಗಿ ಒಂದು ಸೆಲೂನ್ ಅನ್ನ ಹಾಕೊಡು, ಅಲ್ಲಿ ದುಡ್ದು ನನ್ನ ಮಗನ ಭವಿಷ್ಯನ ಕಟ್ಕೊಳ್ತೀನಿ ಅಂತ ಆಕೆ ಹೇಳಿದ್ಲು. ಇದಕ್ಕೆ ತುಂಬಾ ಹಣ ಬೇಕಿತ್ತು. ಹಾಗಾಗಿ ಈ ಡಾಕ್ಟರ್ ಸುದೀಪ್ ಮೊದಲು ಇದಕ್ಕೆ ನಿರಾಕರಿಸಿದ್ರು ಕೂಡ ಆಕೆ ಒತ್ತಾಯಕ್ಕೆ ಮಣಿದು ಒಂದು ಬ್ಯೂಟಿ ಪಾರ್ಲರ್ ಅನ್ನ ಸೆಟಪ್ ಮಾಡಿಕೊಟ್ರು. 2019 ನವೆಂಬರ್ 1ನೇ ತಾರೀಕು ಸೆಲೂನ್ ಅಂಡ್ ಸ್ಪಾ ಸೆಂಟರ್ ಉದ್ಘಾಟನೆಗೆ ಆಮಂತ್ರಣ ಪತ್ರಿಕೆ ಮುದ್ರಿತ ಆದಾಗ ಅದರಲ್ಲಿ ಸ್ವಲ್ಪ ಕೂಡ ಹಿಂಜರಿಕೆ ಇಲ್ಲದೆ ದೀಪಾ ಡಾಕ್ಟರ್ ಗುಪ್ತಾರ ಹೆಸರನ್ನ ಮುಖ್ಯ ಅತಿಥಿಯಾಗಿ ಸೇರಿಸಿದ್ಲು. ಅವತ್ತು ಆಯೇಷಾ ಸೆಲೂನ್ ಅಂಡ್ ಸ್ಪಾ ಸೆಂಟರ್ ಉದ್ಘಾಟನೆ ಆಯಿತು. ಮತ್ತೆ ಈ ದೀಪಾ ಉತ್ಸಾಹದಿಂದ ವ್ಯವಹಾರನ ನಡೆಸೋದಕ್ಕೆ ಶುರು ಮಾಡ್ತಾಳೆ. ಆದ್ರೆ ಕೇವಲ 4 ದಿನಗಳ ನಂತರ ಅಂದ್ರೆ 2019 ನವೆಂಬರ್ 6ನೇ ತಾರೀಕು ಕತೆ ಬೇರೆ ತಿರುವನ್ನ ಪಡೆದುಕೊಳ್ಳುತ್ತೆ. ಆ ದಿನ ಡಾಕ್ಟರ್ ಸೀಮಾಗೆ ಆಯೇಷಾ ಸೆಲೂನ್ ಅಂಡ್ ಸ್ಪಾ ಸೆಂಟರ್ನ ಉದ್ಘಾಟನಾ ಆಮಂತ್ರಣ ಕಾರ್ಡ್ ಸಿಗುತ್ತೆ. ಅದರಲ್ಲಿ ಮುಖ್ಯ ಅತಿಥಿಯಾಗಿ ಡಾಕ್ಟರ್ ಸುದೀಪ್ ಹೆಸರನ್ನು ನೋಡಿದಾಗ ಅವ್ರಿಗೆ ಎಲ್ಲ ಕೂಡ ಸ್ಪಷ್ಟವಾಗುತ್ತೆ. ಡಾಕ್ಟರ್ ಸುದೀಪ್ ಹೇಳಿದಂತ ಎಲ್ಲ ಸುಳ್ಳುಗಳು ಕೂಡ ಒಂದೊಂದಾಗಿ ಬಯಲಾಗೋದಿಕ್ಕೆ ಶುರುವಾದ್ವು. ವಿಲ್ಲಾವನ್ನ ಬ್ಯಾಂಕ್ ಮ್ಯಾನೇಜರ್ಗೆ ಅಲ್ಲ ದೀಪಾಳಿಗೆ ಕೊಡಲಾಗಿದೆ ಅಂತ ಆಗ ಆಕೆಗೆ ಗೊತ್ತಾಗಿತ್ತು. ಆಗ ಡಾಕ್ಟರ್ ಸೀಮಾರವರ ಕೋಪ ನೆತ್ತಿಗೇರಿತ್ತು. ಕೂಡಲೇ ತಮ್ಮ ಅತ್ತೆ ಅಂದ್ರೆ ಡಾಕ್ಟರ್ ಸುದೀಪ್ ರವರ ತಾಯಿ ಸುಲೇಖಾ ಗುಪ್ತಾ ಅವ್ರ ಬಳಿ ಹೋಗಿ ಎಲ್ಲವನ್ನೂ ಕೂಡ ಹೇಳ್ಕೊಂಡ್ರು. ಮೊದಲಿಗೆ ಡಾಕ್ಟರ್ ಸುದೀಪ್ ರವರ ತಾಯಿ ತಮ್ಮ ಮಗನ ಪರವಾಗಿ ಮಾತನಾಡೋದಕ್ಕೆ ಪ್ರಯತ್ನ ಪಟ್ಟರಾದ್ರೂ ಆಮಂತ್ರಣ ಪತ್ರವನ್ನ ನೋಡಿದ ಮೇಲೆ ಸುಲೇಖಾರ ಕೋಪ ಕೂಡ ಸ್ಫೋಟಗೊಂಡಿತು. ಆದ್ರೆ ತನ್ನ ಮಗನಿಗೆ ಬೈದು ಬುದ್ಧಿ ಹೇಳೋದನ್ನ ಬಿಟ್ಟು ಆಕೆ ದೀಪಾಳನ ಭೇಟಿಗೋದಿಕ್ಕೆ ನಿರ್ಧರಿಸಿದ್ರು. ಮರುದಿನ ಅಂದ್ರೆ 2019 ನವೆಂಬರ್ 7ನೇ ತಾರೀಕು ಸಂಜೆ ಡಾಕ್ಟರ್ ಸೀಮಾ ಮತ್ತು ಅವರ ಅತ್ತೆ ಸುಲೇಖಾ ಅವರು ಆಟೋ ರಿಕ್ಷಾದಲ್ಲಿ ಸೂರ್ಯ ಸಿಟಿಗೆ ಹೋಗ್ತಾರೆ. ಅಲ್ಲಿ ವಿಲ್ಲಾವನ್ನ ತಲುಪದ ನಂತರ ಅವರಿಬ್ಬರು ನೇರವಾಗಿ ಹೊರಗಡೆ ಹೋಗ್ತಾರೆ. ಅಲ್ಲಿ ದೀಪಾಳನ್ನ ನೋಡಿದಾಗ ಘರ್ಷಣೆ ಶುರುವಾಗುತ್ತೆ. ಆರೋಪಗಳು ಮತ್ತು ನಿಂದನೆಗಳ ನಡುವೆ ಅವಳನ್ನ ಮತ್ತೆ ಆಕೆಯ ಮಗನ ಜೊತೆ ಮನೆಯಿಂದ ಹೊರ ಹಾಕೋದಕ್ಕೆ ಅವರು ಪ್ರಯತ್ನ ಪಡ್ತಾರೆ. ಆದ್ರೆ ದೀಪಾ ಮಾತ್ರ ನಾನು ಮನೆಯಿಂದ ಹೊರಗಡೆ ಹೋಗಲ್ಲ ಅಂತ ಹಠ ಹಿಡಿದು ನಿಂತಿದ್ಲು. ಆಗ ಡಾಕ್ಟರ್ ಸೀಮಾರ ತಾಳ್ಮೆ ಕಟ್ಟೆ ಹೊಡೆದು ದೀಪಾಳ ಮೇಲೆ ಹಲ್ಲೆ ಮಾಡೋದಕ್ಕೆ ಶುರು ಮಾಡ್ತಾರೆ. ಆಗ ದೀಪಾ ಹೇಗೋ ಡಾಕ್ಟರ್ ಸೀಮಾ ಮತ್ತು ಸುಲೇಖಾರಿಂದ ತಪ್ಪಿಸ್ಕೊಂಡು ಮಗನ ಜೊತೆ ರೂಮಿನ ಕಡೆ ಹೋಗಿ ಬಾಗ್ಲನ್ನ ಹಾಕೋತಾರೆ. ಅಲ್ಲಿಂದಲೇ ಡಾಕ್ಟರ್ ಸುದೀಪ್ಗೆ ಕರೆ ಮಾಡಿ ನಡೆದಿದ್ದೆಲ್ಲವನ್ನೂ ಕೂಡ ಹೇಳ್ತಾಳೆ. ಆಗ ಈ ಡಾಕ್ಟರ್ ಸುದೀಪ್ ನನ್ನ ಹೆಂಡತಿ ಮತ್ತು ನನ್ನ ತಾಯಿ ದೀಪಾಳ ಬಳಿ ಹೋಗಿದ್ದಾರೆ ಅಂತ ಗೊತ್ತಾಗಿ ದಂಗಾಗಿ ಹೋಗಿದ್ದ. ಆದ್ರೂ ಕೂಡ ಸುಧಾರಿಸಿಕೊಂಡು ತನ್ನ ಹೆಂಡತಿಗೆ ಕರೆ ಮಾಡಿ ತನ್ನ ತಾಯಿಯೊಂದಿಗೆ ಅಲ್ಲಿಂದ ಹೊರಡುವಂತೆ ಹೇಳ್ತಾನೆ. ಆದ್ರೆ ಡಾಕ್ಟರ್ ಸೀಮಾ ಹಿಂದೆ ಸರಿಯುವಂತ ಮನಸ್ಥಿತಿಯಲ್ಲಿ ಇರಲಿಲ್ಲ. ಇಬ್ಬರ ನಡುವೆ ತೀವ್ರ ವಾಗ್ವಾದ ನಡೀತು. ಕೊನೆಗೆ ತಾನೇ ಅಲ್ಲಿಗೆ ಬರೋದಾಗಿ ಡಾಕ್ಟರ್ ಸುದೀಪ್ ಆಸ್ಪತ್ರೆಯಿಂದ ಹೊರಟಿದ್ದ. ಈ ಮಧ್ಯೆ ಕೋಪಗೊಂಡಿದ್ದಂತ ಡಾಕ್ಟರ್ ಸೀಮಾ ಈ ಒಂದು ಕಥೆಯನ್ನ ಇವತ್ತೇ ಕೊನೆಗೊಳಿಸಬೇಕು ಅಂತ ನಿರ್ಧರಿಸಿದ್ರು. ಮತ್ತೆ ಆ ಒಂದು ಉದ್ದೇಶದಿಂದ ಅವರು ತನ್ನ ಬ್ಯಾಗ್ನಲ್ಲಿ ಸ್ಪಿರಿಟ್ ಬಾಟಲಿಯನ್ನು ಕೂಡ ತಂದಿದ್ರು. ಅತ್ತೆ ಸುಲೇಖರ ಸಹಾಯದಿಂದ ಅದನ್ನ ಮನೆಯ ಸೋಫಾ, ಕರ್ಟನ್ ಮತ್ತೆ ಪೀಠೋಪಕರಣಗಳ ಮೇಲೆ ಮತ್ತೆ ದೀಪಾ ಮತ್ತು ಆಕೆಯ ಮಗ ಇದ್ದಂತ ರೂಮಿನ ಬಾಗಿಲ ಚಿಲ್ಕವನ್ನು ಕೂಡ ಹೊರಗಡೆಯಿಂದ ಹಾಕಿ ಆ ಒಂದು ಬಾಗಿಲವನ್ನು ಸ್ಪಿರಿಟ್ ಅನ್ನ ಸುರಿದಿದ್ರು. ಮನೆ ಕಂಪ್ಲೀಟ್ ಆಗಿ ಬೆಂಕಿ ಹೊತ್ಕೊಳ್ಳೋರ್ಗು ಅಲ್ಲೇ ಇದ್ದು ಸಾಧ್ಯ ಆದ್ರೆ ಅಲ್ಲಿಂದ ಬಚಾವಾಗುವಂತ ಕೂಗಿ ಹೇಳಿ ತಮ್ಮ ಅತ್ತೆ ಜೊತೆ ಅಲ್ಲಿಂದ ಹೊರಟು ಬಂದಿದ್ಲು. ಬೆಂಕಿಯಲ್ಲಿ ಸಿಲುಕಿದಂತ ದೀಪಾ ಮತ್ತು ಅವಳ ಮಗ ಶೌರ್ಯ ಕಿರ್ಚಾಡ್ತಾ ಸಹಾಯಕ್ಕಾಗಿ ಬೇಡ್ಕೊಳ್ತಾರೆ. ಹೊತ್ತಿ ಹುರಿತಾ ಇರುವಂತ ಆ ಒಂದು ಮನೆಯಿಂದ ಅವರ ಧ್ವನಿ ಪ್ರತಿಧ್ವನಿಸ್ತಾ ಇತ್ತು. ಆದ್ರೆ ಅಷ್ಟೊತ್ತಿಗೆ ಅಲ್ಲಿ ಜಮಾಯಿಸಿದಂತ ಜನಕ್ಕೆ ಮುಂದೆ ಹೋಗಿ ಅವರನ್ನ ಉಳಿಸುವಂತ ಧೈರ್ಯ ಬರಲಿಲ್ಲ. ರೂಮಲ್ಲಿ ಇದ್ಕೊಂಡೆ ಈ ದೀಪಾ ತನ್ನ 21 ವರ್ಷದ ಸಹೋದರ ಅನುಜ್ಗೆ ಕರೆ ಮಾಡಿ ತನ್ನನ್ನ ಮತ್ತು ತನ್ನ ಮಗನನ್ನ ಉಳಿಸೋದಕ್ಕೆ ಫೋನ್ ಮಾಡಿ ಬೇಡ್ಕೊಳ್ತಾಳೆ. ತನ್ನ ಅಕ್ಕನ ಪರಿಸ್ಥಿತಿ ಗೊತ್ತಾದ ನಂತರ ಈ ಅನುಷ್ ತನ್ನ ಬೈಕಲ್ಲಿ ಸೂರ್ಯ ಸಿಟಿ ಕಡೆಗೆ ವೇಗವಾಗಿ ಹೊರಟಿದ್ದ. ಆದ್ರೆ ಅವನು ವಿಲ್ಲಾವನ್ನ ತಲುಪುವಷ್ಟರಲ್ಲಿ ಇಡೀ ಮನೆ ಬೆಂಕಿಯಿಂದ ಆವರಿಸಿತ್ತು. ಆದ್ರೂ ಕೂಡ ಆತ ತನ್ನ ಅಕ್ಕ ಮತ್ತು ತನ್ನ ಅಕ್ಕನ ಮಗನನ್ನ ಉಳಿಸುವಂತ ಪ್ರಯತ್ನವನ್ನ ಬಿಡದೆ ಅವನು ಒಂದು ಕಂಬಳಿನ ಹೊತ್ಕೊಂಡು ಮನೆ ಒಳಗೆ ಧುಮುಕಿದನಾದ್ರೂ ಮುಂದೆ ಹೋಗೋದಕ್ಕೆ ಸಾಧ್ಯವಾಗದೆ ಉಸಿರುಗಟ್ಟಿ ಅಲ್ಲೇ ಬಿದ್ದಿದ್ದ. ಅಷ್ಟೊತ್ತಿಗೆ ಅಗ್ನಿಶಾಮಕ ದಳದ ಸಿಬ್ಬಂದಿ ಸ್ಥಳಕ್ಕೆ ಬಂದು ಅನುಜ್ನನ್ನ ಹೊರಗಡೆ ತೆಗೆದು ಆಂಬುಲೆನ್ಸ್ ಮೂಲಕ ಆಸ್ಪತ್ರೆಗೆ ಸೇರಿಸಿ ಅವನ ಜೀವವನ್ನ ಉಳಿಸಿದ್ರು. ನಂತರ ಅಗ್ನಿಶಾಮಕ ದಳದವರು ವಿಲ್ಲಾದ ಬೆಂಕಿಯನ್ನು ನಿಯಂತ್ರಣಕ್ಕೆ ತಂದರಾದ್ರೂ ಅದು ತುಂಬಾ ತಡವಾಗಿತ್ತು. ಉರಿತಿರುವಂತ ಪೀಠೋಪಕರಣ ಹಾಗೂ ಇತರ ವಸ್ತುಗಳ ಸುಟ್ಟು ಆ ಒಂದು ಕಾರಣಕ್ಕೆ ಉಸಿರಾಡೋದಕ್ಕೆ ಸಾಧ್ಯವಾಗದೆ ದೀಪಾ ಮತ್ತು ಆಕೆ ಮಗ ಇಬ್ರು ಕೂಡ ರೂಮ್ನಲ್ಲೇ ಸಾವನ್ನಪ್ಪಿದ್ರು. ನಂತರ ಪೊಲೀಸರು FSL ತಂಡದೊಂದಿಗೆ ವಿಲ್ಲಾಕ್ಕೆ ಆಗಮಿಸಿದ್ರು. ನಂತರ FSL ತಂಡ ಎಲ್ಲವನ್ನು ಕೂಡ ಪರಿಶೀಲನೆ ಮಾಡಿ ಆ ದೇಹಗಳನ್ನ
ಪರೀಕ್ಷೆಗೆ ಕಳಿಸಿಕೊಡ್ತಾರೆ. ನಂತರ ಅಪರಾಧ ಸ್ಥಳದ ತನಿಖೆ ಶುರುವಾಯಿತು. ಮನೆಯ ಪ್ರತಿಯೊಂದು ಮೂಲೆಯನ್ನು ಕೂಡ ತರಕಾಡಲಾಯಿತು. ಆಗ ಅವ್ರಿಗೆ ಮೂಲೆಯಲ್ಲಿ ಬಿದ್ದಿದ್ದಂತ ಸ್ಪಿರಿಟ್ ಕ್ಯಾನ್ ಪತ್ತೆಯಾಗುತ್ತೆ. ನಂತರ ಅವರ ದೇಹಗಳ ಪರೀಕ್ಷೆ ಪೂರ್ಣಗೊಂಡ ನಂತರ ದೀಪಾ ಮತ್ತು ಶೌರ್ಯರವರ ದೇಹವನ್ನ ಅವರ ಕುಟುಂಬಕ್ಕೆ ಹಸ್ತಾಂತರ ಮಾಡಲಾಯಿತು. ಡಾಕ್ಟರ್ ಸೀಮಾ ಮತ್ತು ಸುಲೇಖಾ ಅವರು ಕೂಡ ತಾಯಿಯಾಗಿದ್ರು ತಮ್ಮ ಮಕ್ಕಳ ವಯಸ್ಸಿನ ಮಗ ಇದ್ದಾನೆ ಎಂಬುದನ್ನು ಕೂಡ ನೋಡದೆ ದೀಪಾ ಮತ್ತು ಆಕೆ ಮಗ ರೂಮ್ನಲ್ಲಿ ಇದ್ದಾಗಲೇ ಈ ಒಂದು ಕೆಲಸವನ್ನ ಮಾಡಿದ್ರು. ಇದಾದ್ಮೇಲೆ ತನ್ನ ಸಹೋದರಿ ಮತ್ತು ಅವರ ಮಗನ ಸಾವಿಗೆ ನ್ಯಾಯ ಕೊಡಿಸೋದಕ್ಕೆ ದೀಪಾಳ ಸಹೋದರಿ ರಾಧಾ ಅನ್ನೋರು ವೈದ್ಯ ದಂಪತಿ ಮತ್ತು ಸುಲೇಖಾ ವಿರುದ್ಧ ಎಫ್ಐಆರ್ ಅನ್ನ ದಾಖಲು ಮಾಡಿದ್ರು. ಇದರ ನಂತರ ಪೊಲೀಸರು ಇಡೀ ಪ್ರಕರಣದ ಬಗ್ಗೆ ಸಮಗ್ರ ತನಿಖೆಯನ್ನ ಶುರು ಮಾಡ್ತಾರೆ. ಎಫ್ಎಸ್ಎಲ್ ತಂಡ ಅಪರಾಧ ಸ್ಥಳದಿಂದ ವಶಪಡಿಸಿಕೊಂಡಂತ ಸ್ಪಿರಿಟ್ ಬಾಟಲಿಯ ವಿಧಿವಿಜ್ಞಾನ ಪರೀಕ್ಷೆಯನ್ನ ನಡೆಸಿತು. ಇದರಲ್ಲಿ ಇದ್ದಂತ ಸ್ಪಿರಿಟ್ ನಿಂದನೇ ಬೆಂಕಿ ಹೊತ್ಕೊಂಡಿದೆ ಅಂತ ವರದಿ ಬಂದಿತ್ತು. ಇಲ್ಲಿಂದ ಪ್ರಕರಣ ಕೇವಲ ಕೌಟುಂಬಿಕ ಜಗಳವಾಗಿ ಉಳಿದೇನೆ ಉದ್ದೇಶ ಪೂರ್ವಕವಾಗಿ ಮತ್ತು ನಿರ್ದಯ ಪಿತೂರಿಯಿಂದ ಮಾಡದಂತ ಹೀನ ಕೃತ್ಯದ ಪ್ರಕರಣವಾಗಿ ಬದಲಾಯಿತು. ನಂತರ ಡಾಕ್ಟರ್ ಸೀಮಾ ಮತ್ತು ಸುಲೇಖಾ ವೈಯಕ್ತಿಕ ವಿವಾದ ಮತ್ತು ವಿವಾಹೇತರ ಸಂಬಂಧದ ಅನುಮಾನದಿಂದಾಗಿ ದೀಪಾ ಮತ್ತು ಶೌರ್ಯರನ್ನ ಸಾಯಿಸಿದ್ದಾರೆ ಅಂತ ಪೊಲೀಸರು ತೀರ್ಮಾನಿಸಿ ಅವರಿಬ್ಬರನ್ನು ಕೂಡ ಬಂಧಿಸಿದ್ರು. ಇನ್ನು ಈ ಡಾಕ್ಟರ್ ಸುದೀಪ್ರನ್ನು ಕೂಡ ಸಾಕ್ಷ್ಯಗಳನ್ನ ತಿರುಚುವಂತ ಮತ್ತು ಅಪರಾಧದ ಬಗ್ಗೆ ಪೊಲೀಸರಿಗೆ ಸುಳ್ಳು ಮಾಹಿತಿ ಕೊಟ್ಟಿದ್ದಕ್ಕಾಗಿ ವಶಕ್ಕೆ ತಗೊಂಡು ಮೂವರನ್ನು ಕೂಡ ಜೈಪುರ್ ಸೆಂಟ್ರಲ್ ಜೈಲಿಗೆ ಕಳುಹಿಸ್ತಾರೆ. ಆದ್ರೆ ಕೆಲವೊಂದ್ಸಾರಿ ಈ ದೇಶದ ಜೈಲುಗಳು ಮತ್ತು ಕಾನೂನುಗಳು ಹೇಗಿವೆ ಅಂದ್ರೆ ಅವು ಅಪರಾಧಿಗಳನ್ನ ಶಿಕ್ಷೆ ಮಾಡುವಂತ ಬದಲು ಬಿಸಿ ತಣ್ಣಗಾಗೋವರೆಗೂ ಆಶ್ರಯವನ್ನ ಒದಗಿಸ್ತಾವಷ್ಟೇ. ಈ ದೀಪಾ ಕುಟುಂಬ ತಮ್ಮ ಮಗಳು ಮತ್ತು ಮೊಮ್ಮಗನ್ಗೆ ನ್ಯಾಯ ಸಿಗುತ್ತೆ ಅಂತ ನ್ಯಾಯಾಂಗದ ಮೇಲೆ ಭರವಸೆನ ಇಟ್ಟು ಕೂತಿದ್ದಾಗ ಒಬ್ಬೊಬ್ಬರಾಗಿನೇ ಮೂವರು ಆರೋಪಿಗಳು ಜಾಮೀನಿನ ಮೇಲೆ ಬಿಡುಗಡೆಯಾದ್ರು. ಕೇವಲ 6 ತಿಂಗಳಲ್ಲಿ ಡಾಕ್ಟರ್ ಸೀಮಾ, ಡಾಕ್ಟರ್ ಸುದೀಪ್ ಮತ್ತೆ ಅವರ ತಾಯಿ ಸುಲೇಖಾ ಜಾಮೀನಿನ ಮೇಲೆ ಹೊರಬಂದ್ರು. ಈ ಒಂದು ಸುದ್ದಿ ಗೊತ್ತಾದಾಗ ದೀಪಾಳ ಸಹೋದರ ಅನುಜ್ ಖುದ್ದು ಹೋಗ್ತಾನೆ. ಅವನು ತನ್ನ ಅಕ್ಕ ಮತ್ತು ಸೋದರ ಅಳಿಯನನ್ನ ತುಂಬಾ ಪ್ರೀತಿ ಮಾಡ್ತಿದ್ದ. ಅವರನ್ನು ಉಳಿಸೋದಕ್ಕೆ ತನ್ನ ಜೀವವನ್ನು ಕೂಡ ಲೆಕ್ಕಿಸದೆ ಉರಿಯುವಂತ ಮನೆಯೊಳಗೆ ಆತ ಹೋಗಿದ್ದ. ಅಂತವನಿಗೆ ಅವರ ಕೊಲೆಗಾರರು ಕೇವಲ 6 ತಿಂಗಳಲ್ಲಿ ಆರಾಮಾಗಿನೇ ಹೊರಗಡೆ ಬಂದು ಓಡಾಡ್ತಾ ಇರೋದನ್ನ ನೋಡೋದಕ್ಕೆ ಆತನಿಗೆ ಸಾಧ್ಯ ಆಗ್ಲಿಲ್ಲ. ಹೀಗಾಗಿ ಆಗಾಗ ಹೋಗಿ ಅವ್ರ ಮನೆಗೆ ಹೆದರಿಸ್ತಾ ಇದ್ದ. ಆದ್ರೆ ಅವನೇನು ಸಾಚಾಗಿರ್ಲಿಲ್ಲ. ಹಿಂದೆ ಆತನಿಗೆ 17 ವರ್ಷ ಇದ್ದಾಗಲೇ ಗುಂಡಿನ ಚಕಮಕಿ ನಡೆಸಿದಂತ ಆರೋಪದಲ್ಲಿ ರಿಮಾಂಡ್ ಹೋಗು ಕೂಡ ಆತ ಹೋಗಿ ಬಂದಿದ್ದ. ದೊರಡೆ ಮತ್ತು ಹಲ್ಲೆ ಸೇರಿದಂತೆ ಹಲವಾರು ಇತರ ಪ್ರಕರಣಗಳು ಕೂಡ ಆತನ ಮೇಲೆ ಇದ್ವು. ಮೊದಲು ತನ್ನ ಅಕ್ಕ ಮತ್ತು ಅಳಿಯನ ಸಾವಿಗೆ ಸೇಡನ್ನು ತೀರಿಸಿಕೊಳ್ಳುವಂತೆ ಆತ ವರ್ತನೆ ಮಾಡಿದನಾದರೂ ಕ್ರಮೇಣ ಹಣ ಪೀಕುವಂತ ಯೋಜನೆಗೆ ಆತ ಇಳಿದ. ಕುಟುಂಬದ ಪರವಾಗಿ ಪ್ರಕರಣವನ್ನ ಹಿಂತೆಗೆದುಕೊಳ್ತೀವಿ, 50 ಲಕ್ಷವನ್ನ ಕೊಡಿ ಅಂತ ಡಾಕ್ಟರ್ ಸುದೀಪ್ಗೆ ಆತ ನೇರವಾಗಿಯೇ ಕೇಳಿದ್ದ. ಸಾಕಷ್ಟು ಶ್ರೀಮಂತನಾಗಿದ್ದಂತ ವೈದ್ಯ ದಂಪತಿ ಅದಕ್ಕೆ ಒಪ್ಕೊಂಡ್ರು. ಹೀಗಾಗಿ 2020 ಡಿಸೆಂಬರ್, 2021 ಜನವರಿ, 2021 ಮಾರ್ಚ್ ಮತ್ತೆ 2021 ಮೇ 8ನೇ ತಾರೀಕು ನಡೆದಂತ ದೀಪಾ ಪ್ರಕರಣದ ವಿಚಾರಣೆಗೆ ಅವರ ಕುಟುಂಬದಿಂದ ಯಾರು ಕೂಡ ನ್ಯಾಯಾಲಯಕ್ಕೆ ಹಾಜರಾಗಲೇ ಇಲ್ಲ. ಬಂದು ಸಾಕ್ಷಿಯನ್ನು ಕೂಡ ಹೇಳಿಲ್ಲ. ಮತ್ತೆ ಕೊಟ್ಟ ಮಾತಿನಂತೆ ವೈದ್ಯ ಕುಟುಂಬ ಅವರಿಗೆ ಪ್ರತಿ ಡೇಟ್ನಲ್ಲೂ ಕೂಡ ಅನುಜ್ಗೆ ಹಣವನ್ನ ಕೊಡ್ತಾ ಇತ್ತು. ಆದರೆ ಈ ಅನುಜ್ಗೆ ಹಣದ ಹಸಿವು ಮಾತ್ರ ಹೆಚ್ಚಾಗ್ತಾನೆ ಇತ್ತು. ಆಗ ಅವನು 50 ಲಕ್ಷದ ಬದಲು 1 ಕೋಟಿ ಕೊಡಬೇಕು ಅಂತ ಬೇಡಿಕೆಯನ್ನ ಇಟ್ಟಿದ್ದ. ಜೊತೆಗೆ ಆಸ್ಪತ್ರೆ ಕಟ್ಟಡವನ್ನು ಕೂಡ ತನ್ನ ಹೆಸರಿಗೆ ಬರ್ಕೊಡ್ಬೇಕು ಅಂತ ಆತ ತಾಕೀತನ್ನ ಮಾಡಿದ್ದ. ಆದರೆ ಈ ಸಲ ಡಾಕ್ಟರ್ ಸುದೀಪ್ ಮತ್ತು ಡಾಕ್ಟರ್ ಸೀಮಾ ಸ್ಪಷ್ಟವಾಗಿಯೇ ನಿರಾಕರಿಸಿದ್ರು. ಇಲ್ಲಿಂದ ಅನುಜ್ ಮತ್ತು ಡಾಕ್ಟರ್ ಸುದೀಪ್ ನಡುವೆ ಉದ್ವಿಗ್ನತೆ ಶುರುವಾಯಿತು. ಕೋಪ ಮತ್ತು ಹತಾಶೆಯಿಂದ ಅನುಜ್ ವಿನಾಶಕಾರಿ ನಿರ್ಧಾರವನ್ನ ತೆಗೆದುಕೊಂಡಿದ್ದ. ಅವನ ಸೋದರ ಮಾವ ಬೌಲು ಪೆಹಲ್ವಾನ್ ಅಂತ ಕರೆಯಲ್ಪಡುವಂತ ದೌಲತ್ ಗುರ್ಜರ್ ಎಂಬಾತ ಬಡ್ಡಿಗೆ ಹಣ ಕೊಡುವಂತ ದಂಧೆ ಮಾಡ್ತಿದ್ದ. ಅವನನ್ನ ಭೇಟಿಯಾಗಿ ಈ ವೈದ್ಯ ದಂಪತಿಯನ್ನ ಮುಗಿಸೋದಾಗಿ ಆತ ಹೇಳಿದ್ದ. ಆಗ ಅವನ ಬಳಿ ಕೆಲಸ ಮಾಡ್ಕೊಂಡಿದ್ದಂತ ಹಾಗೂ ತನ್ನ ಸೋದರ ಸಂಬಂಧಿ ಕೂಡ ಆಗಿದ್ದಂತ ಮಹೇಶ್ ಕಸಬಾ ಎಂಬಾತನ ಜೊತೆಗೆ ತಗೊಂಡು ಅನುಜ್ ಇನ್ನೊಬ್ಬ ಸಂಬಂಧಿ ನಿರ್ಬಂಧ್ ಸಿಂಗ್ ಕೂಡ ಈ ಒಂದು ಪ್ಲಾನ್ ನಲ್ಲಿ ಸೇರ್ಕೊಂಡ. ಎಲ್ಲ ಸೇರಿ ಈ ವೈದ್ಯ ದಂಪತಿಯನ್ನ ಮುಗಿಸೋದಿಕ್ಕೆ ಸಂಚನ್ನ ರೂಪಿಸಿದ್ರು. ಈ ವೈದ್ಯ ದಂಪತಿ ಆಗಾಗ ಜಹಾವೀರ್ ಬಾಬಾನ ದರ್ಶನಕ್ಕೆ ಹೋಗ್ತಾರೆ ಅನ್ನುವಂತ ವಿಷಯ ಈ ಅನುಜ್ಗೆ ಗೊತ್ತಿತ್ತು. ಅವರ ಚಲನವಲನಗಳನ್ನು ಕೂಡ ಗಮನಿಸಿದಂತ ಈತ ಕೊನೆಗೆ ಅವರನ್ನು ಮುಗಿಸೋದಿಕ್ಕೆ ಡೇಟ್ ಅನ್ನ ಫಿಕ್ಸ್ ಮಾಡಿದ್ದ. ಈ ಒಂದು ಕೆಲಸಕ್ಕೆ ಮಹೇಶ್ ಕಸ್ಬಾ ಲೈಸೆನ್ಸ್ ಇಲ್ಲಂತ ಒಂದು ರಿವಾಲ್ವರ್ ಅನ್ನು ಕೂಡ ಕೊಟ್ಟಿದ್ದ. ಇನ್ನು ಈ ಬೋಲು ಪೆಹಲ್ವಾನ್ ತನ್ನ ಬಳಿ ಸಾಲಕ್ಕಾಗಿ ಯಾರೋ ಅಡ ಇಟ್ಟಿದ್ದಂತ ಒಂದು ಬೈಕ್ ಅನ್ನು ಕೂಡ ಕೊಟ್ಟಿದ್ದ. 2021 ಮೇ 28ನೇ ತಾರೀಕು ಅನುಜ್ ಮತ್ತು ಮಹೇಶ್ ಬೈಕ್ ನಲ್ಲಿ ಮೊದಲೇ ನಿರ್ಧಾರ ಮಾಡದಂತ ಜಾಗಕ್ಕೆ ಬಂದು ಕಾಯೋದಕ್ಕೆ ಶುರು ಮಾಡಿದ್ರು. ಈ ವೈದ್ಯ ದಂಪತಿ ಜಾವೀರ್ ಬಾಬಾನ ದರ್ಶನಕ್ಕೆ ಹೋಗೋದಕ್ಕೆ ತಮ್ಮ ಕಾರಲ್ಲಿ ಅಲ್ಲಿಗೆ ಬರ್ತಿದ್ದಾಗೇನೆ ಅವರನ್ನ ಹಿಂಬಾಲಿಸಿ ಅವರಿಬ್ಬರ ಮೇಲೆ ಗುಂಡನ್ನ ಹಾರಿಸಿ ಹಾಡು ಹಗಲೇ ಅವರನ್ನ ಮುಗಿಸಿದ್ರು. ನಂತರ ಪೊಲೀಸರು ಈ ಒಂದು ಪ್ರಕರಣದ ತನಿಖೆಯನ್ನ ಶುರು ಮಾಡಿ ಸಿಸಿಟಿವಿ ದೃಶ್ಯಾವಳಿಗಳನ್ನು ಕೂಡ ಕಲೆಕ್ಟ್ ಮಾಡ್ಕೊಳ್ತಾರೆ. ಆಮೇಲೆ ಅವ್ರಿಗೆ ಈ ಒಂದು ಆರೋಪದಲ್ಲಿ ಭಾಗಿಯಾಗಿದ್ದಂತ ಎಲ್ಲರ ವಿವರ ಸಿಗುತ್ತೆ. ಆಮೇಲೆ ಹಲವು ದಿನಗಳ ಹುಡುಕಾಟದ ನಂತರ 2021 ಜೂನ್ 12ನೇ ತಾರೀಕು ಯಾರೋ ಮಾಹಿತಿದಾರರಿಂದ ಅನುಜ್ ಧೋಲ್ಪುರ್ನಲ್ಲಿ ಕಾಣಿಸ್ಕೊಂಡಿದ್ದಾನೆ ಅಂತ ಗೊತ್ತಾಗುತ್ತೆ. ಆಮೇಲೆ ಕರೋಲಿ ಪೊಲೀಸರು ಸೇರಿ ಜಂಟಿ ಕಾರ್ಯಾಚರಣೆ ಮಾಡಿ 2021 ಜೂನ್ 13ನೇ ತಾರೀಕು ಬೆಳಗ್ಗೆ 5 ಗಂಟೆಗೆ ಭರತ್ಪುರ್ನಲ್ಲಿ ನಾಕಾಬಂದಿಯನ್ನು ಹಾಕಿ ಕಾರ್ನಲ್ಲಿ ಇದ್ದಂತ ಅನುಜ್ರನ್ನ ವಶಕ್ಕೆ ಪಡೆದು ಜೈಲಿಗೆ ಅಟ್ಟಿದ್ರು. ಇದಾದ್ಮೇಲೆ ಆ ಬೋಲು ಪೆಹಲ್ವಾನ್, ನಿರ್ಬನ್, ಮಹೇಶ್ ಕಸ್ಬಾ ಈ ಎಲ್ಲರನ್ನೂ ಕೂಡ ಪೊಲೀಸರು ಬಂಧಿಸಿ ಜೈಲಿಗೆ ಅಟ್ತಾರೆ. ವೀಕ್ಷಕರೇ, ಈ ಒಂದು ಕತೆ ಕೇವಲ ಒಂದು ಅಪರಾಧದೊಂದಿಗೆ ಕೊನೆಗೊಳ್ಳೋದಿಲ್ಲ, ಅನೇಕ ತಪ್ಪುಗಳೊಂದಿಗೆ ಕೊನೆಗೊಳ್ಳುತ್ತೆ.
ಒಂದಾದರ ನಂತರ ಒಂದರಂತೆ ರಾಶಿ ರಾಶಿಯಾಗಿ ತಪ್ಪುಗಳು ನಡೆದು ಹೋಗಿ ಅಂತಿಮವಾಗಿ ಒಬ್ಬ ಹುಡುಗನ ಮುಗ್ಧ ಜೀವ ಕೊನೆಗೊಳ್ಳುತ್ತೆ. ಡಾಕ್ಟರ್ ಸುದೀಪ್ ಸುಳ್ಳುಗಳ ಮೇಲೆ ಸುಳ್ಳುಗಳನ್ನ ಹೇಳ್ತಾ ತನ್ನ ಇಡೀ ಕುಟುಂಬಕ್ಕೆ ಮೋಸ ಮಾಡಿದ್ದ. ಇನ್ನು ಈ ದೀಪ ತನ್ನ ಮೇಲೆ ಕರುಣೆ ತೋರದಂತ ತನ್ಗೆ ಕೆಲಸ ಕೊಟ್ಟಂತ ಸೀಮಾ ಕುಟುಂಬಕ್ಕೆ ಮೋಸ ಮಾಡಿ ಅವ್ರ ಮನೆಯನ್ನ ಒಡೆದಿದ್ಲು. ಇನ್ನು ಡಾಕ್ಟರ್ ಸೀಮಾ ಕೂಡ ತಾನು ತಾಯಿಯಾಗಿದ್ರು ತನ್ನ ಕೋಪ ಮತ್ತು ಅವಮಾನವನ್ನ ನಿಯಂತ್ರಣ ಮಾಡೋದಕ್ಕೆ ಸಾಧ್ಯವಾಗದೆ ದೀಪ ಮತ್ತು ಆಕೆ ಮಗನನ್ನ ಮುಗ್ಸಾಕಿದ್ರು. ಇನ್ನು ವೈದ್ಯರ ತಾಯಿ ಸುಲೇಖ ತಾನು ಹಿರಿಯವಳಾಗಿ ಉಳಿದವರಿಗೆ ಬುದ್ಧಿ ಹೇಳೋದನ್ನ ಬಿಟ್ಟು ತಾನು ಕೂಡ ಅಪರಾಧದಲ್ಲಿ ಭಾಗಿಯಾದ್ರು. ಇನ್ನು ದೀಪಾಳ ತಮ್ಮ ಅನುಜ್ ತನ್ನ ಅಕ್ಕ ಮತ್ತು ಅಳಿಯನ ಸಾವನ್ನು ಕೂಡ ಹಣ ಗಳಿಸುವಂತ ಮಾರ್ಗವನ್ನಾಗಿ ಮಾಡಿಕೊಂಡು ಕ್ರೂರ ಕೃತ್ಯಕ್ಕೆ ಕೈ ಹಾಕಿದ್ದ. ಅಲ್ಲಿಗೆ ಇಡೀ ಪ್ರಕರಣದಲ್ಲಿ ಅನ್ಯಾಯವಾಗಿದ್ದು ಒಂದು ಜೀವಕ್ಕೆ ಮಾತ್ರ. ಅದು ಏನು ಕೂಡ ತಪ್ಪನ್ನ ಮಾಡದಂತ, ಯಾರಿಗೂ ಮೋಸ ಮಾಡದಂತ, ಯಾರಿಂದನೂ ಕೂಡ ಹಣವನ್ನ ಕೇಳದಂತ ದೀಪಾಳ ಮಗ ಶೌರ್ಯ ಮಾತ್ರ. ಹಣ ಎಲ್ಲವನ್ನು ಕೂಡ ನೋಡ್ಕೊಳ್ಳುತ್ತೆ ಅಂತ ಈ ಡಾಕ್ಟರ್ ಸುದೀಪ್ ಮತ್ತು ಡಾಕ್ಟರ್ ಸೀಮಾ ನಂಬಿದ್ರು. ಆದ್ರೆ ಆ ಒಂದು ಹಣನೇ ಈ ಒಂದು ಕಥೆಯಲ್ಲಿ ದೊಡ್ಡ ವಿಷವಾಯಿತು. ವೀಕ್ಷಕರೇ, ಇದಿಷ್ಟು ಇವತ್ತಿನ ಈ ಒಂದು ವಿಡಿಯೋದ ಮಾಹಿತಿ. ಇನ್ನು ಈ ಒಂದು ಪ್ರಕರಣದ ಬಗ್ಗೆ ನಿಮ್ಮ ಅನಿಸಿಕೆಯನ್ನ ತಪ್ಪದೆ ಕಮೆಂಟ್ ನ ಮೂಲಕ ತಿಳಿಸಿ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಅಲ್ಲಿವರೆಗೂ ನಮಸ್ಕಾರ.